ಓಂ ಅಷ್ಟಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಪ್ರಯಾಗ್ರಾಜ್ ಕುಂಭಮೇಳ ಅಥವಾ ಸ್ನಾನ ಮಾಡ್ಕೊಂಬಂದ್ವಿ ಅಥವಾ ಹೋಗಿ ಬಂದ್ವಿ ದರ್ಶನ ಮಾಡ್ಕೊಂಬಂದ್ವಿ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಕೆಲವರಿಗೆ ಒಂದು ದೈಹಿಕವಾಗಿ ಅವರಿಗೆ ಹೋಗೋಕ್ಕಾಗಲ್ಲ, ಅಥವಾ ಇಲ್ಲೋ ಅಥವಾ ಆರ್ಥಿಕ ತೊಂದರೆಗಳಿರ್ಬೋದು, ಕುಟುಂಬ ತೊಂದರೆಗಳಿರ್ಬೋದು. ಈ ರೀತಿ ಇದ್ದಾಗ ಏನು ಮಾಡಬೇಕು, ಅವ್ರಿಗೂ ಆ ಫಲ ಸಿಗಬೇಕು ಅಂದರೆ ಏನು ಮಾಡಬೇಕು? ತೀರ್ಥ ಸ್ನಾನಕ್ಕೆ ಬಾರದವರಿಗೆ, ತೀರ್ಥ ಸ್ನಾನಕ್ಕೆ ಹೋಗದವರಿಗೆ, ಬಾರದವರಿಗೆ, ಅವರಿಗೆ ಶುಭ ಆಗಲು ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸುತ್ತೆ. ಇನ್ನೇನು 26ನೇ ತಾರೀಕಿನ ತನಕ ಈ ಒಂದು ವಿಶೇಷವಾದ ಕುಂಭಮೇಳದ ಒಂದು ದರ್ಶನಗಳಿರ್ಬೋದು, ಕುಂಭಮೇಳ ಸ್ನಾನ ಇರ್ಬೋದು, ಎಲ್ಲವೂ ನಡೀತಾ ಇರುತ್ತೆ. ಆದರೆ ಹೋಗದೇ ಇರ್ತಕ್ಕಂಥವ್ರಿಗೆ, ಬಾರದೇ ಇರ್ತಕ್ಕಂಥವ್ರಿಗೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವಿಸಿದಾಗ ಯಾರೇ ಆಗಲಿ, ಸಂಬಂಧಿಕರಾಗಬೇಕಾಗಿಲ್ಲ, ಸ್ನೇಹಿತರಾಗ್ಬೋದು, ಬೇರೆಯವರಾಗ್ಬೋದು, ಅಲ್ಲಿ ಏನಾಗುತ್ತೆ, ನಮ್ಮ ತಂದೆ ತಾಯಿಗಳು ಅಥವಾ ಮಕ್ಕಳು ಅಥವಾ ಅಂಗವಿಕಲರು ಅಥವಾ ವೃದ್ಧಾವಸ್ಥೆಯಲ್ಲಿರ್ತಕ್ಕಂಥವರು, ಕೆಲವರಿಗೆ ನಡೆಯೋಕ್ಕಾಗಲ್ಲ, ದೈಹಿಕವಾಗಿ ತೊಂದರೆ ಇದೆ, ಇಂಥವ್ರಿಗೆಲ್ಲ ಶುಭ ಆಗಬೇಕು ಅಂದರೆ ಹೋಗೋರು ಏನು ಮಾಡಬೇಕು ಅಂದರೆ ಅವರ ಹೆಸರನ್ನು, ಅಥವಾ ಅವರ ಹೆಸರು ನಮಗೆ ಸಂಬಂಧನೇ ಇಲ್ಲ, ಆದರೆ ಅವರ ಹೆಸರನ್ನು ನಾವು ತಗೊಂಡೋಗಿ ಆ ತೀರ್ಥ ಸ್ನಾನದ ಸಮಯದಲ್ಲಿ ಅವರ ಹೆಸರನ್ನು ಹೇಳಿಕೊಂಡು ನೀವು ಸ್ನಾನ ಮಾಡಿದ್ರೂ ಕೂಡ ಅವರಿಗೆ 10% ಅವರಿಗೆ ಶುಭ ಆದರೆ ನಿಮಗೆ ಇನ್ನೂ 10% ಜಾಸ್ತಿ ಶುಭ ಆಗುತ್ತೆ, ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಯಾರೇ ಆಗ್ಬೋದು, ಅವರ ಹೆಸರು ಹೇಳಿ, ಯಾರೋ ಹೆಸರು ಹೇಳಿಬಿಟ್ಟು ಅವರ ಹೆಸರು ಹೇಳಿ ನೀವು ತೀರ್ಥ ಸ್ನಾನವನ್ನು ಕುಂಭಮೇಳದಲ್ಲಿ ಮಾಡಿದ್ದೆ ಆದರೆ ನಿಮಗೆ ಈಗೇನು ಫಲ ಬರುತ್ತೆ ಅದಕ್ಕೆ ಇನ್ನೂ 10% ಜಾಸ್ತಿ ಬರುತ್ತೆ. ಆ 10% ಆ ಫಲ ಅವ್ರಿಗೋಗುತ್ತೆ. ಇನ್ನು ಅಲ್ಲಿಂದ ಆ ತೀರ್ಥವನ್ನು ತೊಗೊಂಬರ್ತಕ್ಕಂಥವ್ರು ಅದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದು. ಏಕೆಂದರೆ ನಾವು ಯಾವಾಗಲೂ ಹೇಳ್ತೀವಿ, ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ ಏನು ಸಪ್ತ ನದಿಗಳನ್ನೂ ಕೂಡ ಸ್ಮರಣೆ ಮಾತ್ರದಿಂದಲೇ ಅವು ನಮ್ಮ ದೇಹದಲ್ಲಿ ಆವರಿಸ್ಕೊಂಡ್ಬಿಡುತ್ತೆ, ನಮ್ಮ ಹತ್ರ ಕೂಡ ಬಂದ್ಬಿಡುತ್ತೆ. ಆದರೆ ಇದನ್ನು ಕೂಡ ಮಾಡಿದಾಗ ಆ ಪುಣ್ಯ ಹೋಗೋರಿಗೆ, ಈಗ ಯಾರ್ಯಾರು ಹೋಗ್ತೀರಾ, ಅಟ್ಲೀಸ್ಟ್ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು, ನಿಮಗೆ ಸಹಾಯ ಮಾಡಿರೋರು, ನಿಮ್ಮ ಕುಟುಂಬದವರು, ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರು ಯಾರೇ ಆಗಲಿ, ಅವ್ರು ಎಲ್ಲೋ ಇದ್ದಾರೆ. ಆದರೆ ಆತ್ಮಗಳಿಲ್ಲದೆ ಇರ್ತಕ್ಕಂಥವ್ರು, ದೈಹಿಕವಾಗಿ ಇಲ್ಲದೇ ಇರೋ ಹೆಸರು ಹೇಳೋದು ಬೇಡ, ಇರೋರ ಹೆಸರು ಹೇಳ್ಕೊಂಡಾಗ ನಿಮಗೆ 10% ನಿಮ್ಮ ಫಲ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನೀವು ಅಟ್ಲೀಸ್ಟು ಇನ್ನೂ ಒಂದು ವಿಶೇಷವಾದ ಒಂದು ದಾರಿ, ಒಂದು ಮಾರ್ಗ ಕೂಡ ಇದೆ. ನಿಮಗೆ ಅವರ ಹೆಸರು ಹೇಳೋಕ್ಕೂ ಆಗಲಿಲ್ಲ, ಒಂದು ದರ್ಬೆಯನ್ನು ಅಥವಾ ಒಂದು ದರ್ಬೆಯನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ದರ್ಬೆಯನ್ನು ತಗೊಂಡೋಗಿ ಆ ಒಂದು ನದಿಯಲ್ಲಿ, ಆ ತ್ರಿವೇಣಿ ಸಂಗಮದಲ್ಲಿ, ಆ ನದಿಗಳಲ್ಲಿ ಆ ದರ್ಬೆಯನ್ನು ನೀರಲ್ಲಿ ಮುಳುಗಿಸಿ ಅವರ ಹೆಸರು ಹೇಳಿದ್ರೂ ಕೂಡ ಅದಿನ್ನೂ ಹೆಚ್ಚು ಲಾಭ ಅಂತೂ ಕೂಡ ಶಾಸ್ತ್ರಗಳು, ಧರ್ಮಶಾಸ್ತ್ರಗಳಿದೆ. ನಾವು ಎಲ್ಲೋ ಹೋಗ್ತೀವಿ, ಕೇವಲ ಈಗ ಈ ಒಂದು ಪ್ರಯಾಗ್ರಾಜಲ್ಲ ಅಥವಾ ಈ ಕುಂಭ ಮೇಳದಲ್ಲಿ ಅಥವಾ ಕುಂಭ ಸ್ನಾನದಲ್ಲಿ ಎಲ್ಲೇ ಆಗಲಿ ಯಾತ್ರೆಗೆ ಹೋದಾಗ ದರ್ಬೆಯನ್ನು ತಗೊಂಡು ಯಾರ ಹೆಸರು ಹೇಳಿ ಆ ದರ್ಬೆಯನ್ನು 3 ಬಾರಿ ನೀರಲ್ಲಿ ಮುಳುಗಿಸಿದ್ರೆ ಅದರಿಂದ ನಿಮಗೂ ಫಲ, ಅವ್ರಿಗೂ ಫಲ ಅಂತ ಹೇಳ್ತಾ ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ನಾವು ಚೆನ್ನಾಗಿರಬೇಕು, ಇತರರೂ ಚೆನ್ನಾಗಿರಬೇಕು, ನಮಗೂ ಶುಭ ಆಗಬೇಕು, ಬೇರೆಯವ್ರಿಗೂ ಶುಭ ಆಗಬೇಕು ಅಂದಾಗ ನಮಗೆ ಜಾಸ್ತಿ ಆಗುತ್ತೆ, ಅದರಿಂದ ಲಾಭ ಕೂಡ ಬರುತ್ತೆ, ಒಳ್ಳೆಯದೇ ಆಗುತ್ತೆ, ಅವ್ರಿಗೂ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.